ವಾಟ್ಸಪ್ನಲ್ಲಿ ಇನ್ನು ಮುಂದೆ ಮೊಬೈಲ್ ನಂಬರ್ ಬದಲಿಗೆ ಯೂಸರ್ ನೇಮ್ ಬಳಸಿ ಚಾಟ್ ಮಾಡುವ ಹೊಸ ಫೀಚರ್ ಭಾರತದಲ್ಲಿ ಸದ್ಯಕ್ಕೆ ಬರಲ್ಲ. ಈ ಫೀಚರ್ನಿಂದ ಸೈಬರ್ ವಂಚನೆ ಹೆಚ್ಚಾಗುವ ಆತಂಕ ವ್ಯಕ್ತಪಡಿಸಿರುವ ಕೇಂದ್ರ ಸರ್ಕಾರ ಮೇಟಾ ಸಂಸ್ಥೆಗೆ ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತೆ ಸೂಚಿಸಿದೆ. ಹೌದು, ವಾಟ್ಸಾಪ್ ಬಳಕೆದಾರರ ಖಾಸಗಿತನ ಹೆಚ್ಚಿಸುವ ಉದ್ದೇಶದಿಂದ ಮೇಟಾ ಸಂಸ್ಥೆ ಹೊಸ ಯೂಸರ್ ನೇಮ್ ಫೀಚರ್ ಪರಿಚಯಿಸಲು ಮುಂದಾಗಿತ್ತು. ಈ ವ್ಯವಸ್ಥೆಯಲ್ಲಿ ಮೊಬೈಲ್ ನಂಬರ್ ಹಂಚಿಕೊಳ್ಳದೆ ಯೂಸರ್ ನೇಮ್ ಮೂಲಕವೇ ಪರಸ್ಪರ ಸಂಪರ್ಕ ಸಾಧಿಸಲು ಅವಕಾಶ ಸಿಗಬೇಕಿತ್ತು. ಆದರೆ ಈ ಫೀಚರ್ಗೆ ಕೇಂದ್ರ ಸರ್ಕಾರ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಪ್ರಕಾರ ಫೋನ್ ನಂಬರ್ ಕಡ್ಡಾಯವಿಲ್ಲದಿದ್ದರೆ ಸೈಬರ್ ವಂಚಕರು ಬ್ಯಾಂಕುಗಳು, ಸರ್ಕಾರಿ ಸಂಸ್ಥೆಗಳು ಅಥವಾ ಜನಪ್ರಿಯ ವ್ಯಕ್ತಿಗಳ ಹೆಸರಿನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿಸಿ ಜನರನ್ನ ವಂಚಿಸುವ ಅಪಾಯ ಹೆಚ್ಚಾಗಬಹುದು. ಇದರ ಜೊತೆಗೆ ಫೋನ್ ನಂಬರ್ ಬದಲಿಗೆ ಯೂಸರ್ ನೇಮ್ ಮಾತ್ರ ಗೋಚರಿಸಿದರೆ ವಂಚಕರನ್ನ ಪತ್ತೆ ಹಚ್ಚುವುದು ಮತ್ತು ತನಿಖೆ ನಡೆಸುವುದು ಕಾನೂನು ಜಾರಿ ಸಂಸ್ಥೆಗಳಿಗೆ ಮತ್ತಷ್ಟು ಸವಾಲಾಗುವ ಸಾಧ್ಯತೆ ಇದೆ ಎಂಬ ಆತಂಕವೂ ವ್ಯಕ್ತವಾಗಿದೆ. ಇನ್ನೊಂದೆಡೆ ಬಳಕೆದಾರರ ಖಾಸಗಿತನವನ್ನು ಹೆಚ್ಚಿಸುವ ಉದ್ದೇಶದಿಂದಲೇ ಈ ಫೀಚರ್ ಅಭಿವೃದ್ಧಿಪಡಿಸಲಾಗಿದೆ ಎಂದು ಮೇಟಾ ಸ್ಪಷ್ಟಪಡಿಸಿದೆ. ನಕಲಿ ಖಾತೆಗಳನ್ನು ತಡೆಯಲು ಮತ್ತು ಜನಪ್ರಿಯ ಹೆಸರುಗಳ ದುರ್ಬಳಕೆ ಆಗದಂತೆ ಭದ್ರತಾ ವ್ಯವಸ್ಥೆ ರೂಪಿಸಲಾಗಿದೆ ಎಂಬುದು ಸಂಸ್ಥೆ ಹೇಳಿದೆ. ಆದರೂ ವಂಚನೆಗಳನ್ನು ಪರಿಣಾಮಕಾರಿಯಾಗಿ ಹೇಗೆ ತಡೆಯಲಾಗುತ್ತದೆ ಎಂಬುದರ ಬಗ್ಗೆ ಸಮಗ್ರ ಭದ್ರತಾ ಯೋಜನೆಯನ್ನ ಸಲ್ಲಿಸುವಂತೆ ಕೇಂದ್ರ ಸರ್ಕಾರ ಮೇಟಾಗೆ ಸೂಚನೆ ನೀಡಿದೆ. ಸರ್ಕಾರದ ಆತಂಕಗಳಿಗೆ ಸಮರ್ಪಕ ಉತ್ತರ ಸಿಗುವವರೆಗೆ ಭಾರತದಲ್ಲಿ ವಾಟ್ಸಾಪ್ನ ಈ ಹೊಸ ಯೂಸರ್ ನೇಮ್ ಫೀಚರ್ ಜಾರಿಯಾಗುವ ಸಾಧ್ಯತೆ ಕಡಿಮೆಯಾಗಿದೆ.